ಅದಾದ್ಮೇಲೆ ಚಾಮುಂಡೇಶ್ವರಿ ಟೆಂಪಲ್ದು ಅಷ್ಟೇ. ಈಗ ಮೊದಲು 31 ಎಕರೆ ಇತ್ತು, ಈಗ 41 ಎಕರೆ ಆಗಿದೆ. 10 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದ್ದನ್ನು ಪೊಸಿಷನ್ ತೊಗೊಂಡಿದ್ದಾರೆ. ಕೆಳಗಡೆನೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿಸಿ ಜಿಲ್ಲಾಧಿಕಾರಿಗಳಿಗೆ 5 ಎಕರೆ ಜಾಗ ಕೇಳಿದ್ದಾರೆ. ಅಲ್ಲಿ ಜನ ಎಲ್ಲ ಬರಬೇಕು, ಪಾರ್ಕ್ ಮಾಡಬೇಕು, ಅಲ್ಲಿಂದ ಬಸ್ಸಲ್ಲಿ ಮೇಲಕ್ಕೆ ಬರಬೇಕು. ಅಂದರೆ ಇದೆಲ್ಲ ಇವತ್ತು ನಾಳೆನೇ ಆಗಲ್ಲ, ಪ್ಲಾನು ಈ ರೀತಿ ಎಲ್ಲ ಮಾಡೋಕ್ಕೆ ಇವತ್ತು ಹೇಳಿದ್ದೀವಿ. ಒಂದು 11 ಎಕರೆ ಇರಬೇಕು ತೆರವು ಮಾಡಿರೋದು. ಇವ್ರದ್ದು 7-8 ಇಲ್ಲ 5-6 ಕಡೆ ಜಮೀನಿದೆ. ಅವತ್ತು ಒಂದು ಮೇಜರ್ ಲ್ಯಾಂಡ್ ಫುಟಿಲ್ಸ್ ಅಲ್ಲಿ ಇತ್ತು. ಮೊನ್ನೆ ಮೀಟಿಂಗ್ ಅಲ್ಲಿ ಗೊತ್ತಾಯ್ತು. ಸೊ ಸರ್ವೆ ಮಾಡ್ಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಸರ್ವೆ ಆದ್ಮೇಲೆ ಗೊತ್ತಾಯ್ತು ಎನ್ಕ್ರೋಚ್ಮೆಂಟ್ ಇದೆ. ಸೊ ಆಮೇಲೆ ನಮ್ಮ ಕಟಾರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಮುಜರಾಯಿಗೂ ಅವರೇ, ರೆವಿನ್ಯೂಗೂ ಅವರೇ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು 3-4 ತಿಂಗಳಲ್ಲಿ ಸರ್ವೆಗೆ ಸಂಬಂಧಪಟ್ಟಿದ್ದು ಏನೇನಿದೆಯೋ ಎಲ್ಲ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸು ಕೂಡ ಈಗಾಗಲೇ ಕೊಡ್ತಾನೆ ಇದ್ದಾರೆ. ಇವತ್ತು ಕೂಡ ಕೊಟ್ಟಿದ್ದಾರೆ. ಮತ್ತು ಆಗಸ್ಟ್ 15ಕ್ಕೆ ಪ್ಲಾಸ್ಟಿಕ್ ಮುಕ್ತ ಟೆಂಪಲ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಸ್ಟ್ 15 ಮೇಲೆ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಇವತ್ತು ಎಲ್ಲ ಯುವಗಳಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲನೂ ಅಲ್ಲ ಅಲ್ಲೇ ಅದಕ್ಕೆ 2 ತಿಂಗಳು ಟೈಮ್ ಕೊಟ್ಟಿದ್ದೀವಿ. 2 ತಿಂಗಳು ಟೈಮ್ ಕೊಟ್ವಿ. ಯಾಕಂದ್ರೆ ನಾಳೆನೇ ಅಂಗಡಿಯವ್ರು ಇಟ್ಕೊಂಡಿರ್ತಾರೆ, ನಾಳೆನೇ ಕ್ಲೋಸ್ ಮಾಡೋಕ್ಕಾಗಲ್ಲ. ಆಗಸ್ಟ್ 15 ಟಾರ್ಗೆಟ್ ಕೊಟ್ಟಿದ್ದೀವಿ. ಅಷ್ಟೆಲ್ಲ ಅವ್ರು ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಬಟ್ಲಲ್ಲಿ ತಗೊಂಡೋಗ್ಲಿ. ಪರ್ಯಾಯ ನಾವು ಬ್ಯಾನ್ ಮಾಡಿದ್ರೆ ಪರ್ಯಾಯ ಬಂದೇ ಬರುತ್ತೆ ಆಟೋಮೆಟಿಕ್. ಈಗ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರು ಒಂದು ಸ್ಟಾರ್ಚ್ ಇಂದ ತಯಾರು ಮಾಡಿರುವಂತಹ ಒಂದು ಐಟಮ್ ಕಂಡುಹಿಡಿದಿದ್ದಾರೆ. ಬತ್ತು ಅಂದ್ರೆ ಪ್ಲಾಸ್ಟಿಕ್ ಗೆ ಬದಲಾಗಂತ ಇಂಟ್ರೊಡ್ಯೂಸ್ ಬರ್ತಾರೆ. ಎಲ್ಲ ಗ್ಲಾಸ್ ಮುಂಚೆ ಸಿಸ್ಟಮ್ ಬರುತ್ತೆ. ಈಗ 40 ವರ್ಷಕ್ಕೆ ಮುಂಚೆ ಎಲ್ಲಿತ್ತು ಪ್ಲಾಸ್ಟಿಕ್? ಇಲ್ಲೇ ತಿರುಚೆಂದೂರ ಶ್ರೀಶೈಲಿದ್ದು ಅವರು 10 ವರ್ಷಕ್ಕೆ ಕೊಡ್ತೀವಿ ಅಂತಾರೆ. ನಾವು 85 ಕೋಟಿ ಖರ್ಚು ಮಾಡಿ 10 ವರ್ಷಕ್ಕೆ ನಾವು ವಾಪಸ್ ಕೊಡೋಕ್ಕಾಗತ್ತ ಅವ್ರಿಗೆ? ಅದಕ್ಕೆ ಕನಿಷ್ಠ 50 ವರ್ಷ. ನಾನೇ ಹೋಗಿದ್ದೆ ಶ್ರೀಶೈಲಕ್ಕೆ, ನಾನೇ ಹೋಗಿದ್ದೆ. ಈಗ ಮತ್ತೆ ಒಂದು ವಾರದಿಂದ 15 ದಿವಸದಿಂದ ಅಲ್ಲಿ ಇವರು ಕನ್ಸರ್ನ್ ಮಿನಿಸ್ಟ್ರಿಗೆ ನಾನೇ ಬರ್ತೀನಿ, ಟೈಮ್ ಕೊಡಿ ಅಂತ ಹೇಳಿದ್ದೀನಿ. ಕೊಡ್ತೀನಿ ಅಂತ ಹೇಳಿದ್ದಾರೆ.